गच्छामि बुद्धं शरणं गच्छामि धम्मं शरणं गच्छामि धम्मं शरणं गच्छामि संघं शरणं गच्छामि संघं शरणं गच्छामि बहुजनाहिताय बहुजनासुखाय तथागता बुद्धनिಗೆ ಜಯವಾಗಲಿ ತಥಾಗತ ಬುದ್ಧನಿಗೆ ಜಯವಾಗಲಿ ಪಂಥೆ ಬುದ್ಧನಿಗೆ ಜಯವಾಗಲಿ ಪಂಥೆ ಬುದ್ಧನಿಗೆ ಜಯವಾಗಲಿ. ಪುಷ್ಪಾರ್ಚನೆ ಕಾರ್ಯಕ್ರಮ ನೆರವೇರ್ತಾ ಇದೆ. ಬುದ್ಧ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂತಹ ಮೈತ್ರಿ ಹುಣ್ಣಿಮೆಯಲ್ಲಿ ಹುಟ್ಟಿದ ರಾಜಕುಮಾರ ಸಿದ್ಧಾರ್ಥ ಬುದ್ಧನ ಬೋಧನೆಗಳು ಜೀವನದ ದುಃಖಗಳನ್ನು ಹೋಗಲಾಡಿಸಿ ಶಾಂತಿ ಮತ್ತು ನಿರ್ಮಾಣವನ್ನು ಅಂದರೆ ಜ್ಞಾನೋದಯ ತಪ್ಪು ಆತ್ಮವನ್ನು ತರುತ್ತದೆ. ಪ್ರಮುಖವಾಗಿ 4 ಉದಾತ್ತ ಸತ್ಯಗಳು, ಅಷ್ಟಾಂಗ ಮಾರ್ಗಗಳು, ಅಹಿಂಸೆ ಮತ್ತು ಮಧ್ಯಮ ಮಾರ್ಗಗಳನ್ನು ಬುದ್ಧ ಬೋಧಿಸಿದರು. ಇವು ಮನುಷ್ಯನಿಗೆ ಕರ್ಮ, ಸಹಾನುಭೂತಿ ಮತ್ತು ಸತ್ಯದ ಅರಿವನ್ನು ಮೂಡಿಸುತ್ತದೆ. ಬುದ್ಧ ತತ್ವಗಳನ್ನು ಅನುಸರಿಸಿದೆ ಇವತ್ತು ಯುದ್ಧ ಆಗ್ತಿರಲಿಲ್ಲ. ಜಗತ್ತಿಗೆ ಶಾಂತಿ ಬೋಧಿಸಿ ಪ್ರೀತಿ, ಕರುಣೆ, ಸಾರಿದ ಸಮಾನತೆ, ಪ್ರೀತಿ ಮತ್ತು ಸಹಾನುಭೂತಿಯನ್ನು ಬೋಧಿಸಿದಂಥ ಬುದ್ಧವರು ಅವರ ಬೋಧನೆಗಳಲ್ಲಿ ಅಹಿಂಸೆ ಮತ್ತು ಶಾಂತಿಯುತ ಜೀವನಕ್ಕೆ ಎಂದು ನಮ್ಮೆಲ್ಲರಿಗೆ ದಾರಿ ಪ್ರದೀಪವಾಗಿದೆ. ನಾವೆಲ್ಲರೂ ಬುದ್ಧನ ದಾರಿ ನಡೆಸುತ್ತೇವೆ. ನಮ್ಮ ಮುಂದಿನ ಜೀವನ ಒಳ್ಳೆದಾಗುತ್ತೆ ಅಂತ ಹೇಳ್ತಾ ಒಂದೆರಡು ಮಾತುಗಳನ್ನು ಮುಗಿಸ್ತಾರೆ. ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶ್ರೀಲಂಕಾ ಸಾಹೇಬರು ಅನಾರೋಗ್ಯದ ನಿಮಿತ್ತ ಅವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಬೇಗ ಅವರು ಚೇತರಿಕೆ ಆಗುವಂಥ ಪ್ರಕೃತಿ ಮಾತೆಯಲ್ಲಿ ನಾನು ಪ್ರಾರ್ಥನೆ ಮಾಡುತ್ತಾ ನನ್ನ ಮಾತನ್ನು ನಾನು ಮುಂದುವರಿಸ್ತೇನೆ. ಬಂಧುಗಳೇ, ಮೊದಲು ಬುದ್ಧ ಮತ್ತು ಬುದ್ಧನ ಸಾಹಿತ್ಯದ ಬಗ್ಗೆ ಬಹಳ ಶ್ರಮ ಹಾಕಿ ಭಾರತದ ಚರಿತ್ರೆಗೆ ಒಂದು ಕಾಂಟ್ರಿಬ್ಯೂಷನ್ ಕೊಟ್ಟಂತಕ್ಕಂಥ ಅಲೆಕ್ಸಾಂಡರ್ ಕನಿಂಗ್ಹ್ಯಾಮ್ ಅವನು ನೆನೆಯುತ್ತಾರೆ. ಬುದ್ಧನ ಮೇಲೆ ಅತ್ಯಂತ ಗ್ರೌಂಡ್ ಇನ್ಫ್ಲುಯೆನ್ಸ್ ಮಾಡಿರ್ತಕ್ಕಂತಹ ಮಾದಿಗ ಜಾತಿಯಿಂದ ನಿರ್ಮಾಣವಾಗತಕ್ಕಂತಹ ಸಿಂಧೂ ಬಳಿ ನಾಗರಿಕತೆ ಕಟ್ಟಿದಂತಕ್ಕಂತಹ ಈ ನಾಗರಿಕತೆಯನ್ನು ಏನು ನಾವು ಈಜಿಪ್ಟ್ ನಾಗರಿಕತೆಯನ್ನು ದ ಟೇಲ್ ಆಫ್ ಸಿವಿಲೈಸೇಷನ್ ಕರಿತೀವೋ ಅದಕ್ಕಿಂತ ಉನ್ನತವಾದ ನಾಗರಿಕತೆಯನ್ನು ಕಟ್ಟಿದಂತಹ ಮಾದಿಗ ಜನಾಂಗದಿಂದ ರಚನೆಯಾದಂತಹ ಮಾದಿಗರ ಬದುಕಿನಲ್ಲಿ ಸಮಾನತೆ, ಸೋದರತೆ, ಕರುಣೆ, ಶೀಲಗಳಿಟ್ಟುಕೊಂಡಂತಕ್ಕಂತಹ ಜನಾಂಗ, ಮಾದಿಗ ಜನಾಂಗದಿಂದ ನಿರ್ಮಾಣಗೊಂಡಿರತಕ್ಕಂಥ ಸಿಂಧೂ ಬಳಿ ನಾಗರಿಕತೆಯನ್ನು ಬೆಳಗಿದಂಥ ಆದಿ ಬ್ಯಾನರ್ಜಿ ಮತ್ತು ದಯಾರಾಮ್ ಸಾಹನಿ ಇವರಿಗೆ ನಾನು ವಂದಿಸುತ್ತಾ ನನ್ನ 2 ಮಾತನ್ನು ಹೇಳ್ತೀನಿ. ಬಹುಶಃ ಬುದ್ಧ ಈ ದೇಶದ ಚರಿತ್ರೆಯ ಹೃದಯ ಭಾಗ. ಮನುಷ್ಯನಿಗೆ ಹೃದಯ ಇಲ್ಲಂದ್ರೆ ಹೇಗೆ ಬದುಕೋದು ಅಸಾಧ್ಯನೋ ಹಂಗೆ ಬುದ್ಧ ಇರತಕ್ಕಂಥ ಭಾರತ ಶುದ್ಧ ಕೊಳಕು. ಯಾಕಂದ್ರೆ ಈ ದೇಶದ ಇತಿಹಾಸವನ್ನ ಬ್ರಾಹ್ಮಣ್ಯದ ಇತಿಹಾಸಕಾರರು ಮತ್ತು ಇಂಗ್ಲಿಷ್ ಇತಿಹಾಸಕಾರರು, ಬ್ರಿಟಿಷ್ ಇತಿಹಾಸಕಾರರು ಎಷ್ಟು ಕೆಡಿಸಬೇಕು ಅಷ್ಟು ಕೆಡಿಸಿ ಇವರು ನಿರ್ಮಾಣ ಮಾಡಿದ್ದಾರೆ. ಈ ಒಂದು ಕೊಳಕಿನ ಇತಿಹಾಸವನ್ನ ಸಿಂಪ್ಲಿಫಿಕೇಶನ್ಸ್, ಡೈರೆಕ್ಟ್ಸ್ ಮೊದಲಾಗಿ ಇಟ್ಟಿರುವುದರಿಗೆ ಆಯ್ಕೆ ಮಾಡಿದ್ದು ಮೊಟ್ಟ ಮೊದಲ ಇಂಡಿಯಾದ ಸಬಾಲ್ಟರ್ನ್ ಇತಿಹಾಸಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ರೋಮಿನ ತಾಪರ್, ಡಿ ಕೋಗ್ಲಿ, ಮೋಹನ್ ಸಿಂಗಾಲಿಯಾ, ರಾಹುಲ್ ಸಾಂಕೃತಯನ, IN ದಾಸ್, ಇಂತಹ ಏಕಂದ್ರ ಶಾಸ್ತ್ರಿ, ಇಂತಹ ಬಹಳ ಸತ್ಯವನ್ನು ಸಂಶೋಧನೆ ಮಾಡಿರ್ತಕ್ಕಂತಹ ವೈಚಾರಿಕ ಮತ್ತು ಒಪ್ಪುವಂತಕ್ಕಂತಹ ಒಂದು ವಿಚಾರವನ್ನು ಮಂಡನೆ ಮಾಡಿರ್ತಕ್ಕಂತಹ ಇತಿಹಾಸಕಾರರು ಅದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಗ್ರಗಣ್ಯರು. ಯಾಕಪ್ಪ ಈ ಮಾತು ಯಾಕಂದ್ರೆ ಬುದ್ಧ ಏನು ಋಗ್ವೇದದ 10ನೇ ಮಂಡಲದ ಪುರುಷ ಸೂಕ್ತದಲ್ಲಿ ಬರ್ತಕ್ಕಂತಹ ವಿರಾಟ್ ಪುರುಷನ ಬಾಯಿಂದ ಬ್ರಾಹ್ಮಣ, ಶೂಡದಿಂದ ಅಂದ್ರೆ ಭುಜದಿಂದ ಕ್ಷತ್ರಿಯ, ಹೊಟ್ಟೆಯಿಂದ ವೈಶ್ಯ, ಕಾಲಿಂದ ಶೂದ್ರ ಅಂತ ಅವೈಜ್ಞಾನಿಕ ಮತ್ತು ಅತರ್ಕವಾದಂತಕ್ಕಂಥ ಒಂದು ಸಿದ್ಧಾಂತದಿಂದ ಇಂಡಿಯಾದ ಸೋಷಿಯಲ್ ಸ್ಟ್ರಕ್ಚರ್ನ ಅಂದ್ರೆ ಸಾಮಾಜಿಕ ವಿನ್ಯಾಸವನ್ನು ರೂಢಿ ಮಾಡಿ 80% ಜನರನ್ನ ಗುಲಾಮಗಿರಿ ತರ್ತಕ್ಕಂಥ ಈ ವ್ಯವಸ್ಥೆ ವಿರುದ್ಧವಾಗಿ ಮೊಟ್ಟ ಮೊದಲಾಗಿ ಹೋರಾಟ ಮಾಡಿರ್ತಕ್ಕಂಥ ಅವರು ಇಲ್ಲಿ ಬೆಳೆದಂತ ಧರ್ಮವನ್ನ, ನಮ್ಮ ದೇಶದಲ್ಲಿ ಕಟ್ಟಿದಂತ ಧರ್ಮವನ್ನ ನಾವ್ಯಾರು ಕೂಡ ಅದನ್ನ ಕಡೆದಿಂದ ಅದನ್ನ ವಿನಾಶದ ಅಂಚಿಗೆ
ನಾವೆಲ್ಲ ತಗೊಂಡೋಗಿದ್ವಿ ಇತಿಹಾಸ. ಅದು ಯಾಕೆ ಆಯ್ತು ಅಂತಕ್ಕಂಥದ್ದನ್ನ ಇವತ್ತು ನಾವೆಲ್ಲರೂ ಕೂಡ ಸ್ವಲ್ಪ ಹಿಂದೆ ಯೋಚನೆ ಮಾಡ್ಬೇಕು. ಯಾಕಂದ್ರೆ ಅದರ ತಂತ್ರ ಅಶೋಕ ಇವರ ನಂತರ ಅಶೋಕ ಮಹಾರಾಜ ಬಂದು ಇವ್ರ ರಥ ನಡ್ಕೊಂಡು ಬರ್ತೀವಿ. ಇವ್ರ ನಂತರ ಅಶೋಕ ಮಹಾರಾಜ ಬಂದಾದ್ಮೇಲೆ ಸುಮಾರು 80,000 ತೂಕಗಳನ್ನ ಈ ದೇಶಗಳು ಕಳಿಸಿದ್ರು, ಉತ್ತರ ಸ್ತೂಪಗಳನ್ನು. ಕ್ರಿಸ್ತಪೂರ್ವ 5ನೇ ಶತಮಾನದಲ್ಲಿ ಇದ್ದಂಥ ಇದೇ ರೀತಿಯಾಗಿ 12ನೇ ಶತಮಾನದಲ್ಲಿ ಕ್ರಿಸ್ತಶಕ 12ನೇ ಶತಮಾನದಲ್ಲಿ ನಮ್ಮ ಬಸವಣ್ಣವರು ಮತ್ತು 20ನೇ ಶತಮಾನದಲ್ಲಿ ಅಂಬೇಡ್ಕರ್ವರನ್ನ 3 ಜನರನ್ನ ನಾವು ಉದಾಹರಣೆಗಳು ಒಟ್ಟೊಟ್ಟಿಗೆ ನಡೆಸ್ತೀವಿ. ಕಾರಣ ಅವರ ತತ್ವ ಆದರ್ಶಗಳು, ಅವರ ಭಾವನೆಗಳು, ಅದನ್ನು ನಾವು 3 ಜನರಲ್ಲಿ ಕಾಣಬಹುದು. ವಿಶೇಷವಾಗಿ ಬಹಳಷ್ಟು ಇಲ್ಲಿ ಮೊದಲೇದಾಗಿ ನಮಗೆ ಗೊತ್ತುಕೊಂಡು ಬೌದ್ಧ ಧರ್ಮವನ್ನು ಸ್ಥಾಪನೆ ಮಾಡೋದ್ರ ಮುಖಾಂತರ ಇವತ್ತು ಪ್ರಪಂಚಕ್ಕೆ ಶಾಂತಿ ಬಯಸಿದವರು. ಅವರ ತತ್ವ ಆದರ್ಶಕ್ಕೆ ಅವತ್ತು ಕೂಡ ನಾವು ಶಾಂತಿ ಅಂತ ಬಂದಾಗ, ಒಂದು ಸಮಾನತೆ ಅಂತ ಬಂದಾಗ, ಮೌಲ್ಯತೆಗಳನ್ನು ಪಡೆಯಬೇಕು ಅಂತ ಬಂದಾಗ ಮೊದಲನೇದಾಗಿ ಎಲ್ಲ ಅಂಶಗಳನ್ನು ಸಾಧವರು ನಮ್ಮ ಗೌತಮರು. ಅವರ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಬಹುಶಃ ಅವರ ಒಂದು ದಿನಕ್ಕೆ ಸಿಗುತ್ತಲ್ಲ, ಯಾವುದು ಕೂಡ ಜೀವನದಲ್ಲಿ ಯಾವತ್ತೂ ನಾವು ಗೌತಮರನ್ನ ಶಾಂತಿ ಮೂರ್ತಿ ಅಂತ ಹೇಳಿ, ಯಾಕಂದರೆ ಅವರ ಧರ್ಮ ಬೌದ್ಧ ಧರ್ಮವನ್ನು ಅಂತ ಸಂವಿಧಾನವನ್ನು ವಿಶ್ವಕ್ಕೆ ಮೆಚ್ಚಂತ ಸಂವಿಧಾನ ಬರೆದಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೂಡ ಕೊನೆ ಹಂತದಲ್ಲಿ ನಮ್ಮ ಕೊನೆ ಜೀವನದಲ್ಲಿ ಉದಾಹರಣೆ ಅಂತ ಇದ್ದರೆ ಬೌದ್ಧ ಧರ್ಮನೇ ಶ್ರೇಷ್ಠ ಅಂತ ಹೇಳಿ ಒಪ್ಕೊಂಡ್ರೆ ಬೌದ್ಧ ಬುದ್ಧರ ಒಂದು ಧರ್ಮದಲ್ಲಿ ಜೊತೆಗೆ ಅವರ ಭಾವನೆಯಲ್ಲಿ ತತ್ವ ಆದರ್ಶಗಳನ್ನು ನಾವು ಅದರ ಶ್ರೇಷ್ಠ ಮಟ್ಟದಲ್ಲಿದೆ ಭಾವಿಸಿ ಖಂಡಿತವಾಗಿ ನೆಲೆಬೇಕು ಅಂತ ಒಂದು ಬೌದ್ಧ ಬುದ್ಧರ ಜಯಂತಿಯ ಪೂರ್ಣಿಮೆಯನ್ನು ನಾವು ಆಚರಣೆ ಮಾಡೋದ್ರ ಮುಖಾಂತರ ನಾವೆಲ್ಲ ಸೇರಿ ಸರಳವಾಗಿ ಆಚರಣೆ ಮಾಡ್ತೀವಿ. ಎಲ್ಲರಿಗೂ ಈ ಸಂದರ್ಭದಲ್ಲಿ ಅವರ ಆಚರಣೆಗಳು, ಅವರ ಬೋಧನೆಗಳು, ಅವರ ತತ್ವ ಆದರ್ಶಗಳನ್ನು ನಾವೆಲ್ಲರೂ ಕಾಣೋಣ ಅಂತ ಹೇಳ್ತಾ, ಯಾಕಂದರೆ ಅವರು ಕೇವಲ ಈಗಾಗಲೇ ಭಾಳಷ್ಟು ತಿಳಿದಿದ್ದಾರೆ, ಅವರಿಗೆಲ್ಲ ಟೈಮ್ ಸಾಕಾಗಿಲ್ಲ ಅನಿಸುತ್ತದೆ. ಅದನ್ನು ತಿಳ್ಕೋಬೇಕು ಖಂಡಿತವಾಗ್ಲೂ ಕೂಡ. ಯಾಕಂದರೆ ನಾವು ಎಲ್ಲೆಲ್ಲೋ ಹೋಗ್ತದೆ ಶಾಂತಿ ಸಿಗಲ್ಲ. ನಮ್ಮ ಮನಸ್ಸಲ್ಲಿ ಇರ್ತದೆ. ಎಲ್ಲಿ ಹೋಗಿ ಯಾವ ದೇವಸ್ಥಾನಕ್ಕೆ ಹೋದ್ರೂ ಶಾಂತಿ ಸಿಗಲ್ಲ, ಯಾವುದೇ ಒಂದು ಟೂರ್ ಹೋದ್ರೂ ಸಿಗಲ್ಲ, ಎಲ್ಲಿ ಹೋದ್ರೂ ಸಿಗಲ್ಲ. ಮನೆಯಲ್ಲೇ ಕೂತ್ರೆ ನಮ್ಮ ಮನಸ್ಸನ್ನು ಬೆಲೆ ಇತ್ತು, ನಮ್ಮ ಮನಸ್ಸನ್ನು ನಾವು ಅಪೋಸಿಟ್ ಮಾಡಬೇಕು, ನಮ್ಮ ಶಾಂತಿಯನ್ನು ಕಾಣ್ಬೋದಂತ ಅವರು ಶಾಂತಿ ಒಳಗಿಂದ ಬರ್ತದೆ, ಹೊರಗೆ ಹುಡುಕಬೇಡಿ ಅಂತ ಹೇಳ್ತಾರೆ. ಮತ್ತು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಶಶಿಧರವರು, ನಮ್ಮ ತಾಲೂಕು ಅಧ್ಯಕ್ಷರಾದಂಥ ಶ್ರೀ ಶ್ರೀನಿವಾಸ ಅವರು, ಮಾಜಿ